ಮತದಾರರ ಹಕ್ಕು ಕಸಿಯುವಂಥ ಸಂಚು ಅಂತ ಒಂದಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ? SIRದೇ ಸದ್ಯಕ್ಕೆ ಜಟಾಪಟಿಗಳು ರಾಜ್ಯದಲ್ಲಿ ನಡೀತಾನೆ ಇದೆ. ನೋಡ್ತಾ ಹೋಗೋಣ. ನೋಡಿ, ನಾಗರಿಕರ ಜನಾಕ್ರೋಶ ಸಮಾವೇಶದಲ್ಲಿ CPM ನಾಯಕ GN ನಾಗರಾಜ ಕೊಟ್ಟಿರುವಂಥ ಹೇಳಿಕೆ ನೋಡಿ. ಅದೇ ವಿಚಾರ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆಯಲ್ಲ, ಇದೇ ವಿಚಾರ ಈಗ ಭಾರಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಇದು ಆಗಬೇಕಾಗಿತ್ತು, ಆಗಲಿ ಎನ್ನುವಂಥ ಮಾತುಕತೆಗಳು. ನೋಡಿ, SIR ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಇದೆಯಲ್ಲ, ಈ ಹೆಸರಿನಲ್ಲಿ ಬಡವರು, ತಳ ಸಮುದಾಯಗಳು, ಮಹಿಳೆಯರು ಹಾಗೂ ದುಡಿಯುವ ವರ್ಗದ ಜನರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವ ಸಂಚು ನಡೀತಾ ಇದೆ ಅಂತ CPMನ ಹಿರಿಯ ನಾಯಕರಾದಂಥ GN ನಾಗರಾಜ ಆರೋಪ ಮಾಡಿದ್ದಾರೆ. ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಿನ್ನೆ CPMನ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಬೆಂಗಳೂರು ನಾಗರಿಕರ ಜನಾಕ್ರೋಶ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗವು ಬಿಜೆಪಿ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ ಎಂದರು. ಇದು ಭೂಗಳ್ಳರ ಸರ್ಕಾರ, ಭೂಮಾಫಿಯಾಗಳ ರಕ್ಷಣೆಗೆ ನಿಂತಿರುವ ಶಾಸಕರ ಸಂಖ್ಯೆಯೇ ಹೆಚ್ಚಾಗಿದೆ. ಬಣ್ಣದ ಮಾತುಗಳ ಮೂಲಕ ಬಡ ಜನರ ಭೂಮಿಯನ್ನು ಕಸಿಯುವ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದರಲ್ಲೂ ಕೂಡ ಚನ್ನರಾಯಪಟ್ಟಣದಲ್ಲಿ ಹೋರಾಟದ ಮೂಲಕ ಭೂಮಿಯನ್ನು ಉಳಿಸಿಕೊಳ್ಳಲಾಗಿದೆ. ಬಿಡದಿ, ದೊಡ್ಡ ಬೆಳವಂಗಲ ಹಾಗೂ ಆನೇಕಲ್ನಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಬೃಹತ್ ಜನಾಂದೋಲನಗಳು ನಡೀತಾ ಇವೆ ಅಂತ ಹೇಳಿದರು. ಬೆಂಗಳೂರು ದಕ್ಷಿಣದ CPM ಜಿಲ್ಲಾ ಕಾರ್ಯದರ್ಶಿ BN ಮಂಜುನಾಥ್ ಮಾತನಾಡಿ, 5 ನಗರ ಪಾಲಿಕೆಗಳಾಗಿ ವಿಂಗಡಿಸಿದ್ರು, ಅವು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. 6 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ. ಸಲ್ಲದ ಕಾರಣಗಳನ್ನು ಹೇಳುತ್ತಾ ಮುಂದೂಡ್ತಾನೆ ಬರಲಾಗಿದೆ ಅಂತ ಹೇಳಿದ್ರು. ಬೆಂಗಳೂರು ಉತ್ತರ ಜಿಲ್ಲೆಯ ಕಾರ್ಯದರ್ಶಿ N ಪ್ರತಾಪ್ ಸಿಂಹ ಮಾತನಾಡಿ, ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸೋದಕ್ಕೆ ಜಲಮಂಡಳಿ ಕಂಪ್ಲೀಟಾಗಿ ವಿಫಲ ಆಗಿದೆ. ಅದರಲ್ಲೂ ಕೂಡ ನಾವು ಗಮನಿಸೋದಾದರೆ ಬೇಡಿಕೆಯಷ್ಟು ನೀರನ್ನು ಪೂರೈಸೋದಕ್ಕೆ ಸಾಧ್ಯವಾಗದಿದ್ದರೂ ನೀರಿನ ಶುಲ್ಕವನ್ನು ವಿಪರೀತ ಏರಿಸಲಾಗಿದೆ. ನಗರದೆಲ್ಲೆಡೆ ಮ್ಯಾನ್ ಹೋಲ್ಗಳು ಉಕ್ಕಿ ಹರಿತಾ ಇದ್ದರೂ ಶಾಶ್ವತ ಪರಿಹಾರವನ್ನು ಕಂಡು ಹಿಡಿಲೇ ಇಲ್ಲ. ಜೊತೆಗೆ ಇದರಿಂದ ನಗರದ ನೈರ್ಮಲ್ಯ, ಪರಿಸರ ಹಾಳಾಗ್ತಾ ಇದೆ. ಅದರಲ್ಲೂ ಕೂಡ ಗೋಪಾಲಗೌಡ ಹಿರಿಯ ಮುಖಂಡರಿದ್ರಲ್ಲ, ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಇನ್ನು ಕಸ ವಿಲೇವಾರಿಗೆ ಪ್ರತ್ಯೇಕ ಸಂಸ್ಥೆಯನ್ನು ಮಾಡಿದ್ರು, ಎಲ್ಲಂದರಲ್ಲಿ ಕಸದ ರಾಶಿಗಳು ಕಂಡು ಬರ್ತಾ ಇದೆ ಅಂತ ಹೇಳಿದ್ರು. ನೀವೆಲ್ಲಿ ಬೇಕಾದರೂ ಆ ಕಡೆ ಈ ಕಡೆ ತಿರುಗಿ ನೋಡಿ, ಕಸದ ರಾಶಿಗಳು ಮೂಲೆ ಮೂಲೆ ರಾಶಿ ಬಿದ್ದಿರುತ್ತೆ. ಇನ್ನು ಹಿರಿಯ ಮುಖಂಡ ಗೋಪಾಲಗೌಡ ಮಾತನಾಡಿ, ನಗರದಲ್ಲಿ ಖಾಸಗಿ ಆಸ್ಪತ್ರೆ ಮತ್ತು ಖಾಸಗಿ ಶಾಲೆಗಳು ಜನರನ್ನು ಸುಲಿಗೆ ಮಾಡ್ತಾ ಇದೆ. ಆಸ್ಪತ್ರೆಗಳಲ್ಲಿ ಏಕರೂಪದ ದರ ಅನ್ನೋದಿಲ್ಲ ಅಂತ ಹೇಳಿದ್ರು. ಸಮಾವೇಶದಲ್ಲಿ CPM ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯೆ KS ವಿಮಲಾ, ಮುಖಂಡರಾದ ಲಿಂಗರಾಜು, ಮಳವಳ್ಳಿ ಶಶಿಕಲಾ, ನಾಗರಾಜ, ಚಂದ್ರಶೇಖರ್, KS ಲಕ್ಷ್ಮೀ, ನರಸಿಂಹಮೂರ್ತಿ, ಹುಳ್ಳಿ ಉಮೇಶ್ ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ವಿವಿಧ ಪೋಸ್ಟರ್ಗಳನ್ನು ಹಿಡ್ಕೊಂಡು ಕೂಗಿದ್ರು. ಇದಾದಮೇಲೆ ರೈತ ಕುಟುಂಬಗಳು ಬೀದಿಗೆ ಬೀಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು. ನಗರವನ್ನು ಮತ್ತಷ್ಟು ವಿಸ್ತರಿಸೋದಕ್ಕೆ ಹೊರವಲಯದ ಕೃಷಿ ಭೂಮಿಯನ್ನು ಸರ್ಕಾರ ಸ್ವಾಧೀನ ಮಾಡ್ಕೊಳ್ತಾ ಇದೆ. ಇದರಿಂದ ರೈತ ಕುಟುಂಬಗಳು ಬೀದಿಗೆ ಬೀಳುತ್ತೆ ಅಂತ ಜಿಲ್ಲಾ ಕಾರ್ಯದರ್ಶಿಯಾದಂಥ ಮಂಡಳಿ ಸದಸ್ಯೆ ಗೌರಮ್ಮ ಹೇಳಿದರು. ಇನ್ನು ಬೇಕಾದ ಆಸ್ತಿಗಳನ್ನು ಏಕಾತಾಗೆ ಪರಿವರ್ತಿಸಲು ಅಧಿಕ ಮೊತ್ತ ವಿಧಿಸಲಾಗಿದೆ. ನೀರಿನ ದರ, ಬಸ್ ಪ್ರಯಾಣ ದರ ಏರಿಕೆ, ಪ್ರಸ್ತಾಪ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಆಗ್ತಾ ಇದೆ ಅಂತ ಅರಳಹಳ್ಳಿ ಗೋಪಾಲಕೃಷ್ಣ, CPM ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು, ಇವರು ಕೂಡ ಮಾತನಾಡಿದ್ರು. ಅನೇಕ ಸಮಸ್ಯೆಗಳ ಕುರಿತಾದಂತೆ ನಿನ್ನೆ ಮಾತನಾಡಲಾಯಿತು. ಇದಿಷ್ಟು